ಮಾತಲ್ಲಿ ಸತ್ಯಾಂಶವಿದೆ. ದೇವಂತ ಈ ಮಾಮನ ಮಾತು ನಾ ಮೀರಿಲ್ಲ. ಕ್ಷಮಿಸಿ ಮಾಮ. ಸತ್ಯಾನಂದ, ನನಗೆ ಅತಿ ಸಂತೋಷವಾಯಿತು ಸತ್ಯಾನಂದ, ಅತೀವ ಸಂತೋಷವಾಯಿತು. ಆದರೆ ಯಾವ ಕಾಲಕ್ಕೂ ನಿಮ್ಮ ಹೋದರೆ ನಿಲ್ಲಬಾರದು. ಯಾವ ಕಾಲಕ್ಕೂ ನಿಮ್ಮ ತರ ಈ ಸಮಾಜದ ಕೆಳಗಾಗಬಾರದು. ಎಂತ ಕಠಿಣ ಪ್ರಸಂಗ ಬಂದರೂ ಕೂಡ ಈ ಮನೆ ಕೀರ್ತಿ ಶಿಖರ ಎತ್ತರದಿ ಹಾರಿ ಬೆಳಗಬೇಕು. ಹಾಗಾಗಬೇಕಾದರೆ ನಿನಗೀಗ ಹಣದ ಅವಶ್ಯ. ಬೇಕಾದರೆ ನಿನ್ನ ತಂದೆ ಪ್ರೇಮದಿಂದ ನನಗಾಗಿ ಹಾಕಿದ ಈ 10 ತೊಲೆ ಚಿನ್ನದ ಕೈ ಕವಚ ಮಾರಿ ಹಣ ತಂದು ನಿನ್ನ ಓದು ಮುಂದುವರಿಸ ಪಾಡಿನ ಕಾಲಿಗೆ ಬೀಳುತ್ತೇನೆ. ಎಂತ ಕೆಲಸ ಮಾಡಿಬಿಟ್ಟೋ ನೀನು. ಕೆಲಸ ಮಾಡಿಬಿಟ್ಟೆ. ನಿತ್ಯ ನಾನೇ ನಿನ್ನ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡೆಯಬೇಕಾದಲ್ಲಿ ಆಶೀರ್ವದಿಸುವ ನಿನ್ನ ಕೈಗಳು ಇಂಥವನ್ನು ಕಾಲು ಹಿಡಿಯಬೇಕಾರೆ ನಾನಂತ ಪಾಪಿ. ಅಕ್ಕ, ನಾನಿಂದು ಜೀವನದಿರಬೇಕೆ? ಅಳಬೇಡಪ್ಪ, ಅಳಬೇಡ. ಸಂದರ್ಭಕ್ಕೆ ಅನುಗುಣವಾಗಿ ನಾವು ಹೋಗಲೇಬೇಕು ಅಷ್ಟೇ. ಪವಿತ್ರವಾದ ನಿಮ್ಮ ಕೈಗಳಿಂದ ಉಂಡು ಬೆಳೆದು ಅದೇ ಕೈಗಳಿಂದ ಇಂದು ಕಾಲು ಹಿಡಿಸಿಕೊಂಡರೆಂದರೆ ಯಾವ ನರಾಳದರೆಯಾದರೂ ಅವನು ಪುಣ್ಯವಂತನಾಗಬಹುದೇ? ಹೇಳಕ್ಕ ಹೇಳು. ಯಾರೂ ಹೇಳಬೇಕಾಗಿಲ್ಲ. ನಿಮ್ಮೆಲ್ಲರ ಭಾವನೆ ನನಗೆ ಅರ್ಥವಾಗಿದೆ. ನಿಮ್ಮೆಲ್ಲರ ಈ ದುಃಖಕ್ಕೆ ಕಾರಣ ನಾನೇ. ಕ್ಷಮಿಸಿಬಿಡಿ ನನ್ನನ್ನು. ಅಂದರೆ ನಮಗಾಗಿ ನೀ ತಂದಿದ್ದ 2 ಲಕ್ಷ ರೂಪಾಯಿ ನಾನೇ ತೆಗೆದುಕೊಂಡಿದ್ದೇನೆ. ನಿನ್ನ ಮನುಷ್ಯತ್ವಕ್ಕೆ ಬೆಂಕಿ ಆಗ ಎಲ್ಲಿದ್ದೀಯ ಬುದ್ಧಿ ನೀನು? ಆ ಬುದ್ಧಿನ ಕಣ್ಣಿನ ಮುಂಚೆ ಯೋಚನೆ ಮಾಡೋಕ್ಕಾಗಬೇಕು ನಿನಗೆ? ಕ್ಷಮಿಸಕ್ಕಾಗಲ್ಲ ಗೌರಿ. ಎಂತ ಏಟ್ ಹಾಕಿದೆ ಈ ನನ್ನ ನಿನಗೆ. ನಿನ್ನೆಲ್ಲ ಉಳಿಸಿ ತಿಳಿಸಿ ಬೆಳೆಸಿ ದೊಡ್ಡವನ್ನಾಗಿ ಮಾಡಿದ ನೀನೇ ಈ ರೀತಿ ಹೊಡೆಯುವುದೇ? ಇನ್ನೇನ್ರಿ, ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಹೇಳ್ದೆ ಕೇಳಿದ ದುಡ್ಡು ತಗೊಂಡಿದ್ದಾಗಲ್ಲ, ಸ್ವಲ್ಪ ಅವನಿಗೆ ಬುದ್ಧಿ ಇದೆಯೇನು?